ಹಾಯ್ ಎಲ್ರಿಗೂ ನಮಸ್ಕಾರ. ತ್ರಿಲವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಸ್ಪೆಷಲ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ನಿಂಬೆಹಣ್ಣಿನ ಚಿತ್ರಾನ್ನ ಅಥವಾ ಮಾವಿನಕಾಯಿ ಚಿತ್ರಾನ್ನನ ತಿಂದಿರ್ತೀವಿ. ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ಸಿಹಿ ಗೆಣಸಿನಿಂದ ಚಿತ್ರಾನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಶೇಷ ಅನ್ನಿಸ್ಬೋದು, ಯಾಕಂದರೆ ಜಾಸ್ತಿ ನಾವು ಎಲ್ಲೂ ಕೇಳಿರಲ್ಲ ಸಿಹಿ ಗೆಣಸಿಂದ ಚಿತ್ರಾನ್ನ ಮಾಡೋದು. ಸೊ ಏನೇನು ಹಾಕಬೇಕು ಇದಕ್ಕೆ, ಏನು ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ಕೂಡ ನೋಡಿ, ಇಷ್ಟ ಆದರೆ ನೀವು ಕೂಡ ಮಾಡಿ ಟ್ರೈ ಮಾಡ್ಬೋದು. ಇಲ್ಲಿ ನಾನಿವಾಗ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಸೊ ಪ್ಯಾನನ್ನು ಇಟ್ಕೊಂಡು ನಾನಿವಾಗ ಫಸ್ಟ್ ಸ್ಟೆಪ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3-4 ಸ್ಪೂನಷ್ಟು ಲೆಕ್ಕ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಹಾಗೆ ರ್ಯಾಂಡಮಾಗಿ ಹಾಕ್ಕೊಂಡೆ, ಬಟ್ ಅದ್ರದ್ದು ಕನ್ಸಿಸ್ಟೆನ್ಸಿ ಒಂದು 3-4 ಸ್ಪೂನ್ಸಷ್ಟು ಆಯಿಲನ್ನು ಹಾಕ್ಕೋಬೇಕು. ಹಾಗೆ ನಾನಿಲ್ಲಿ ಸಾಸಿವೆ, ಕಡಲೆಬೇಳೆ, ಹಾಗೆ ಇವಾಗ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಉದ್ದಿನಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟನ್ನು ನಾವು ಫಸ್ಟ್ ಎಣ್ಣೆಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು. ಸಾಮಾನ್ಯವಾಗಿ ಸಿಹಿಗೆಣಸು ಜಾಸ್ತಿ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಸೊ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಇಲ್ಲಿ ನಾನು ಕಡಲೆ ಬೀಜನ ಹುರ್ಕೊಂಡು ಅದರದ್ದು ಸಿಪ್ಪೆ ತೆಗೆದು ನಂತರ ನಾನು ಈ ರೆಸಿಪಿಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ಅದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಹೇಳ್ತಾ ಇದ್ದೆ, ಸಿಹಿ ಗೆಣಸಿನಿಂದ ತುಂಬಾ ಆರೋಗ್ಯಕರವಾದಂತಹ ಬೆನಿಫಿಟ್ಸ್ ಇದೆ ಅಂತ. ಎಸ್ಪೆಷಲಿ ಶುಗರ್ ಪೇಷಂಟ್ಸ್, ಮಧುಮೇಹಿಗಳು ಅಂತ ಏನು ಹೇಳ್ತೀವಿ, ಅವರು ಸಿಹಿ ಗೆಣಸನ್ನು ತಿನ್ನಬಾರ್ದು ಅಂತ ಹೇಳುವಂಥ ಒಂದು ಕಲ್ಪನೆ ಇದೆ. ಆದರೆ ಅದು ತಪ್ಪು. ಸಿಹಿ ಗೆಣಸಿಂದ ಅವ್ರಿಗೆ ಶುಗರ್ ಕಂಟ್ರೋಲ್ ಆಗುತ್ತೆ. ಸೊ ಅವರು ಕೂಡ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಡಯಟ್ ಕಾನ್ಷಿಯಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಈ ಒಂದು ಸಿಹಿ ಗೆಣಸಿನ ಚಿತ್ರಾನ್ನ ತುಂಬಾ ಬೆನಿಫಿಟ್ ಆಗುತ್ತೆ. ಹಾಗೆ ಇಲ್ಲಿ ನಾನಿವಾಗ ಅದನ್ನು ಕಂಪ್ಲೀಟಾಗಿ ಫ್ರೈ ಆದಮೇಲೆ 1 ಬೌಲಷ್ಟು ಸಿಹಿ ಗೆಣಸು, ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ ಏನು ಸಿಹಿ ಗೆಣಸು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಈರುಳ್ಳಿಯನ್ನು ಹಾಕ್ಕೊಂಡು ನಾನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಈರುಳ್ಳಿ ಮತ್ತು ಸಿಹಿಗೆಣಸು ಕಂಪ್ಲೀಟಾಗಿ ಮಿಕ್ಸ್ ಆಗಲಿ ಅಂತ ಎಲ್ಲ ಕಡೆ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಡಯಟ್ ಕಾನ್ಷಿಯಸ್ ಆಗಿದ್ದರೆ, ನೀವು ಏನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದರೆ ಸಿಹಿಗೆಣಸು ನಿಮಗೆ ಯೂಸ್ಫುಲ್ ಆಗುತ್ತೆ. ಬರೀ ಚಿತ್ರಾನ್ನ ಮಾಡ್ಕೊಂಡು ತಿನ್ನಬೇಕು ಅಂತ ಇಲ್ಲ. ಇವತ್ತು ನಾನು ಸಿಹಿಗೆಣಸಿನ ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಅದನ್ನು ಮೇಯ್ನಾಗಿ ರೆಸಿಪಿಯಲ್ಲಿ ಇಟ್ಕೊಂಡಿರೋದ್ರಿಂದ ನಾನು ಈ ಬೆನಿಫಿಟ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ರೆಸಿಪಿ ಮಧ್ಯೆ ಒಂದು ಸ್ವಲ್ಪ ಹೆಲ್ತ್ ಬೆನಿಫಿಟ್ಸು, ಅದರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ. ಇಲ್ಲಿ ನಾನು 2 ಸ್ಪೂನಷ್ಟು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಅರಿಶಿಣನ ನಾನು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನ್ ಹಸಿಮೆಣಸಿನ್ಕಾಯಿನ ನಾನು ಹಾಕ್ಕೊಂಡಿದ್ದೀನಿ. ಸೊ ನೀವು ಖಾರ ಹೇಗೆ ತಿಂತಾರೆ ನಿಮ್ಮ ಮನೆಗಳಲ್ಲಿ ಆದ ರೀತಿಯಲ್ಲಿ ನೀವು ಹಾಕೋಬೋದು ಖಾರನ. ಕೆಲವರು 1 ಸ್ಪೂನ್ ಸಾಕು ಅಂತ ಅಂದ್ಕೊಳ್ತಾರೆ, ಯಾಕಂದರೆ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀವಿ, ಆದ್ದರಿಂದ ಖಾರ ನೋಡಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು 1 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಸೊ ಇವಾಗ ನಿಂಬೆಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಹಿಗೆಣಸು ಚಿತ್ರಾನ್ನ ಅಂತ ಹೇಳಿದ ಮಾತ್ರಕ್ಕೆ ನಿಂಬೆಹಣ್ಣನ್ನು ಎಕ್ಸೆಂಪ್ಟ್ ಅಂದರೆ ಅದು ಹಾಕೊಳ್ದೇ ಇದ್ರೂ ನಡೆಯುತ್ತೆ ಅಂತಲ್ಲ, ನಿಂಬೆಹಣ್ಣನ್ನು ಕೂಡ ಕಂಪಲ್ಸರಿ ಹಾಕೋಬೇಕು. ಆವಾಗ ಇನ್ನೂ ನಮಗೆ ಆ ರುಚಿ ಏನಿರುತ್ತೆ ಅದು ಡಬಲ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಥರ ಬಾಡಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಅದು ಕೆಳಗಡೆ ಅಂಟು ಬಿಡುತ್ತೆ. ಸೊ ಅದು ನಮಗೆ ತಿನ್ನುವಾಗ ಆ ರುಚಿ ಸಿಗಲ್ಲ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಇವಾಗ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಿತ್ರಾನ್ನ ಯಾರಿಗೆಲ್ಲ ಇಷ್ಟ ಅವ್ರಿಗೆಲ್ಲ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪನ್ನು ಯಾವತ್ತೂ ನೋಡಿ ಹಾಕೋಬೇಕು. ಕಮ್ಮಿ ಆದರೂ ಆಮೇಲೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು, ಆದರೆ ಜಾಸ್ತಿ ಆದರೆ ಆಮೇಲೆ ಏನೂ ಕರೆಕ್ಷನ್ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಈ ಥರ ಅನ್ನ ಐಟಮ್ಸ್ಗಳಿಗೆ. ಹಾಗೆ ಇಲ್ಲಿ ನಾನು ಅನ್ನನ ಬೆರೆಸ್ಕೊಳ್ತಾ ಇದ್ದೀನಿ. ಸೊ 1 ಬೌಲಷ್ಟು ಅನ್ನ ತಗೊಂಡಿದ್ದೆ, ಆದರೆ ಕಂಪ್ಲೀಟಾಗಿ 1 ಬೌಲಷ್ಟು ಅನ್ನ ಹಾಕಬಾರ್ದು. ನೋಡಿ ನಾವು ಅನ್ನನ ಹಾಕ್ಕೋಬೇಕು, ಇಲ್ಲಾಂದರೆ ಮಸಾಲೆ
ಕರೆಕ್ಟಾಗಿ ಮಸಾಲೆ ಹಿಡಿಬೇಕು. ಅದಕ್ಕೆ ನೋಡಿ ನಾವು ಅನ್ನನ ಬೆರೆಸ್ಕೋಬೇಕಾಗುತ್ತೆ. ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅನ್ನಕ್ಕೆ ಕರೆಕ್ಟಾಗಿ ಮಸಾಲೆ ಹಿಡಿದ್ರೇ ಅದು ನಮಗೆ ಪರ್ಫೆಕ್ಟ್ ರುಚಿಯನ್ನು ಕೊಡುತ್ತೆ. ಹಾಗಾಗಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ನಾವು ಅನ್ನ ಗಟ್ಟಿ ಇದ್ದರೆ ಅದು ಹೊಡೆಯೋಕ್ಕೆ ಈಸಿ ಆಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ರುಚಿಕರವಾದಂಥ ಚಿತ್ರಾನ್ನ ರೆಡಿ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.